ಆಮೇಲೆ ಐತಲ್ಲ ಜಮೀರ್ ಅಹಮದ್ ಅವರ ಜೊತೆಗೆ ಐತಲ್ಲ ಕಾಂಗ್ರೆಸ್ ಪಕ್ಷದವರು ಈ ಥರ ನಡವಳಿಕೆಗಳನ್ನು ನಡ್ಕೊಂಡಿದ್ದಾರಲ್ಲ, ಅದಕ್ಕೈತಲ್ಲ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಹೋರಾಟಗಳಾಗುತ್ತೆ. ಮಾಮೂಲಿ 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 ಲೀಡರ್ ಅಲ್ಲ ಜಮೀರ್ ಅಹಮದ್. ಆ ವಜ್ರದ ಐತಲ್ಲ, ಆ ಬಂಗಾರ ಕಂಡಿಡಿಯೋನ್ಗೆ, ವಜ್ರ ಕಂಡಿಡಿಯೋನ್ಗೆ ಗೊತ್ತಂತೆ. ಯಾರು ಅಂತ ಇಂಥವ್ರಿಗೆ ಗೊತ್ತಾಗಲ್ಲ ಅದು ವಜ್ರದ ಕೀಮತಿ ಅನ್ನೋದು. ಆ ವಜ್ರಕ್ಕೈತಲ್ಲ ಇವರು ಕಡೆಗಣಿಸಕತ್ತಾರ. ಭಾಳ ದೊಡ್ಡ ಇಡೀ ನ್ಯಾಷನಲ್ ಲೆವೆಲಲ್ಲಿ ಜಮೀರ್ ಅಹಮದ್ ಅವರು ಎಫೆಕ್ಟ್ ಇವ್ರಿಗೆ ಬರೋ ಚುನಾವಣೆಯಲ್ಲಿ ಅನುಭವಿಸ್ತಾರೆ ಇವರು. ಮತ್ತು ಇನ್ನೊಂದು ಮಾತು, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಮುಖಂಡರುಗಳು ಬರೀ ಅವರಾಗಿರ್ಬೋದು, ಕೆಲವು ಮಾಧ್ಯಮದವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಬರೀ ಅಲ್ಪಸಂಖ್ಯಾತರು ಮೈನಾರಿಟಿ ಕಮ್ಯುನಿಟಿಗೆ ಏನು ನುಕ್ಸಾನ್ ಆಗಿಲ್ಲ, ಇಲ್ಲಿ ಭಾಳ ಚೆನ್ನಾಗಿದ್ದಾರೆ ಇಲ್ಲಿ. ಆದರೆ ಐತಲ್ಲ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದು ಎಳೆದಾಡಿ ಐತಲ್ಲ ಒಂದು ಫುಟ್ಬಾಲ್ ಥರ ಇವತ್ತು ನಮ್ಮ ಸಮಾಜಕ್ಕೆ ಹೊಡೆದಾಟ ಅತ್ಲಾಗಿಂದ ಅತ್ಲಾಗಿ ಹೊಡೆಯಾಗತ್ತಿರೋದು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಭಾಗದಲ್ಲಿದೆ ಅನೇಕ ಮುಸಲ್ಮಾನ ಮತಬಾಂಧವರಿದ್ದಾರೆ. ಅವರೆಲ್ಲರೂ ಕೂಡ ಕೇಳೋದಿದೆ ನೋಡಿ, ಒಂದು ಕಡೆ ಇದು ಜಮೀರ್ ಖಾನ್ ಬುಡುಕು ಕೂಡ ಬರಬಹುದು, ಅವ್ರನ್ನೂ ಕೂಡ ಸಚಿವ ಸಂಪುಟದಿಂದ ಹೊರಗಿಡ್ಬೋದು, ಅಥವಾ SDPIಗೆ ಫಂಡಿಂಗ್ ಆಗಿರ್ಬೋದು ಅನ್ನೋ ರೀತಿಯಾದಂಥ ಚರ್ಚೆಗಳೆಲ್ಲ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಈ ಬಾರಿ ದಾವಣಗೆರೆ ದಕ್ಷಿಣ ಮುಸಲ್ಮಾನ ಮತಬಾಂಧವರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ ಸಮರ್ಥವ್ರನ್ನ ಸೋಲಿಸಬೇಕು ಅನ್ನೋ ಪ್ರಯತ್ನಗಳೇನಾದರೂ ನಡೀತಾ? ಜಮೀರ್ ಅಹಮದ್ ಖಾನ್ ಅವರು ಏನಾದರೂ ಫಂಡಿಂಗ್ ಮಾಡಿದ್ರೆ SDPIಗೆ? ಈ ಒಂದು ಕೋಪ ಇವೆಲ್ಲವೂ ಕೂಡ ಆಂತರಿಕ ಭಿನ್ನಾಭಿಪ್ರಾಯಗಳು ನಡುವೆ ಅದು ಸರ್ ಜಮೀರ್ ಅಹಮದ್ ಮಾಡಿದಾರೆ ಅಂತ ಅದು ಭಾಳ ತಪ್ಪದು. ಯಾಕಂದರೆ ಅವ್ರು ಕಾಂಗ್ರೆಸ್ಸು ಮಾರ್ಕ್ಸ್ ಲೀಡ್ರು, ಅವರು ಸುಮ್ಮನೆ ಅವರು ಅಪರಾಧ ಆಗ್ತಾರೆ. ಅವರು ಒಳ್ಳೆ ಲೀಡ್ರು, ಅವ್ರ ಮೇಲೆ ಸುಮ್ಮನೆ ಇದು ಏನು ಬೇಕಾದ್ರೆ ಕಾಂಗ್ರೆಸ್ ಸೋಲ್ಸ್ತೀವಿ, ಇದು ಮಾಡ್ತಾ ಇದ್ದಾರೆ ಅದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ರಿಜ್ವಾನ್ ಅರ್ಷದ್ ಮತ್ತು ಇವರು ಸಲೀಮ್ ಅಹಮದ್. ಅದು ತಪ್ಪದು. ಯಾಕಂದರೆ ಅವರು ಮೊದಲೇ ಅವರೇ ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್ಸಿಗೆ ನಿಂತ್ಕೊಳ್ರಿ ಜಬ್ಬಾರ್ ಸಾಹೇಬರಿಗೆ ಅಂತ ಅವರೇ ಮಾಡಿದ್ದು. KPCC ನಾನು ಇದ್ದೆ ಅದ್ರ ಜೊತೆಯಲ್ಲಿ ಮಾಡಿ ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ. ಅವ್ರ ಮನೆಗೆ ಬಂದಿಲ್ಲ, ಅವರೆಲ್ಲ ಒಗ್ಗಟ್ಟಿರೋರು. ಅವ್ರು ಭಾಳ ತಪ್ಪು ಮಾಡಿದ್ದಾರೆ. ಅವ್ರು ಹೋಗ್ಬೇಕಾಗಿತ್ತು. ಯಾಕಂದರೆ ಅವ್ರಿಗೆ ಕಳಿಸ್ತಿದ್ರು. ಅವರು ಮನೆಗೆ ಹೋಗ್ಬೇಕಾಗಿತ್ತು, ಟೀ ಕುಡಿಬೇಕಾಗಿತ್ತು, ಬಾರಪ್ಪ ನೀವು ಕಾಂಗ್ರೆಸ್ ಲೀಡರ್ ಅಂತ ಬಿಟ್ಟು ಕರೀಬೇಕಾಗಿತ್ತು. ಅದು ಭಾಳ ತಪ್ಪದು ಅದು ಮಾಡಿದ್ದು. ಇಲ್ಲಿ ಆಗಿಲ್ಲ ಕಾಯಕಂತ ಅವರು ಅವ್ರಿಗೆ ಮತ್ತಲ್ಲ ಅವ್ರ ಮೇಲೆ ಇವ್ರು ಮಾಡಿಲ್ಲ ಕೆಲಸ ಅಂತ. ಜಬ್ಬಾರ್ ಸಾಹೇಬ್ ಗೊತ್ತು, ಇಲ್ಲಿ ನಮ್ಮ ದಕ್ಷಿಣ ಜಬ್ಬಾರ್ ಸಲೀಮ್ ಅಹಮದ್ ಅವ್ರು ದಾವಣಗೆರೆ ಏನಂತ ಸುಮ್ಮನೆ ಬಂದರೆ ಕ್ಯಾನ್ವಸಿಂಗ್ ಮಾಡಿದ್ರೆ ದೊಡ್ಡ ಲೀಡರಲ್ಲಿ ಮನೆ ಅದು ಊಟ ಮಾಡಿದ್ರೆ ಹಂಗೆ ಹೋಗಿದ್ದಾರೆ ಅವರು. ಈಗ ನಮ್ಗೆ ತೊಂದರೆ ಆಗ್ತದಲ್ಲ ಅಂತ ಇದು ಅಪರಾಧ ಆಗ್ತದಲ್ಲ ಜಮೀರ್ ಅಹಮದ್ಗೆ, ಅಷ್ಟೇ, ಮತ್ತೇನಿಲ್ಲ. ನಾನು JDS ಮನೆಗೆ ವಾಪಸ್ ಬರ್ತಾನಂತ ದೇವೇಗೌಡರು CM ಇಬ್ರಾಹಿಂ ಸಾಬ್ರಿಗೆ ಹೇಳಿದ್ರು. ಇವತ್ತು ಜಮೀರ್ ಅಹಮದ್ ಅವರು JDS ಪಕ್ಷಕ್ಕೆ ಮತ್ತೆ ಪುನಃ ಬರಾಕತ್ತಾರ ಅಂತಂದರೆ ನಾವು ಸ್ವಾಗತವನ್ನು ವಹಿಸ್ತೀವಿ. ನಮ್ಮ ಪರವಾಗಿ ಅವರಿಗೆ ಐತಲ್ಲ ಸ್ವಾಗತವನ್ನು ಕೊಡ್ತೀವಿ. ಇದು ಫಸ್ಟ್. ಆಮೇಲೆ ಐತಲ್ಲ ಜಮೀರ್ ಅಹಮದ್ ಅವರ ಜೊತೆಗೆ ಐತಲ್ಲ ಕಾಂಗ್ರೆಸ್ ಪಕ್ಷದವರು ಈ ಥರ ನಡವಳಿಕೆಗಳನ್ನು ನಡ್ಕೊಂಡಿದ್ದಾರಲ್ಲ, ಅದಕ್ಕೈತಲ್ಲ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಹೋರಾಟಗಳಾಗುತ್ತೆ. ಮಾಮೂಲಿ ಲೀಡರ್ ಅಲ್ಲ ಜಮೀರ್ ಅಹಮದ್. ಆ ವಜ್ರದ ಐತಲ್ಲ, ಆ ಬಂಗಾರ ವಜ್ರ ಕಂಡಿಡಿಯೋನ್ಗೆ ಗೊತ್ತಂತೆ. ಯಾರು ಅಂತ ಇಂಥವ್ರಿಗೆ ಗೊತ್ತಾಗಲ್ಲ ಅದು ವಜ್ರದ ಕೀಮತಿ ಅನ್ನೋದು. ಆ ವಜ್ರಕ್ಕೈತಲ್ಲ ಇವರು ಕಡೆಗಣಿಸಕತ್ತಾರ. ಭಾಳ ದೊಡ್ಡ ಇಡೀ ನ್ಯಾಷನಲ್ ಲೆವೆಲಲ್ಲಿ ಜಮೀರ್ ಅಹಮದ್ ಅವರು ಎಫೆಕ್ಟ್ ಇವ್ರಿಗೆ ಬರೋ ಚುನಾವಣೆಯಲ್ಲಿ ಅನುಭವಿಸ್ತಾರೆ ಇವರು. ಮತ್ತು ಇನ್ನೊಂದು ಮಾತು, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಮುಖಂಡರುಗಳು ಬರೀ ಅವರಾಗಿರ್ಬೋದು, ಕೆಲವು ಮಾಧ್ಯಮದವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಬರೀ ಅಲ್ಪಸಂಖ್ಯಾತರು ಮೈನಾರಿಟಿ ಕಮ್ಯುನಿಟಿಗೆ ಏನು ನುಕ್ಸಾನ್ ಆಗಿಲ್ಲ, ಇಲ್ಲಿ ಭಾಳ ಚೆನ್ನಾಗಿದ್ದಾರೆ ಇಲ್ಲಿ. ಆದರೆ ಐತಲ್ಲ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದು ಎಳೆದಾಡಿ ಐತಲ್ಲ ಒಂದು ಫುಟ್ಬಾಲ್ ಥರ ಇವತ್ತು ನಮ್ಮ ಸಮಾಜಕ್ಕೆ ಹೊಡೆದಾಟ ಅತ್ಲಾಗಿಂದ ಅತ್ಲಾಗಿ ಹೊಡೆಯಾಗತ್ತಿರೋದು. ಅದು ಭಾಳ ತಪ್ಪದು. ಇವ್ರು ಮಾಡಿರೋದೈತಲ್ಲ ಇದಕ್ಕೆ ಭಾಳ ಅನುಭವಿಸ್ತಾರೆ. ಇದಕ್ಕೆ ಅವರು ನಮ್ಮ ಮುಸಲ್ಮಾನರ ಸಮಾಜ ಅಷ್ಟು ಸೋವಿ ಸಿಕ್ಕಿಲ್ಲ. ಯಾರ ಬಾಯಾಗ ಬಂತು ಸುಮ್ಮನೆ ಹೊಡೆಯೋದೇ ಕೆಲಸ, ಅತ್ಲಾಗಿಂದ ಹೊಡೆಯೋದು, ಅಷ್ಟು ಕಡೆಗಣಿಸಿ ಐತಲ್ಲ ಇವರು ಮಾಡಿದಾರಲ್ಲ, ಇವರು ಭಾಳ ಐತಲ್ಲ ಮುಂದೆ ಅನುಭವಿಸ್ತಾರೆ ಇವರು. ಮತ್ತೈತಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಐತಲ್ಲ ಸುಮ್ಮನೆ ನಾನು ಆ ಸ್ಥಾನಕ್ಕೆ ರಾಜೀನಾಮೆ, ಈ ಸ್ಥಾನ ಅಲ್ಲ ಪಕ್ಷ ನಮಗೆ ಇಷ್ಟು ಮೋಸ ಮಾಡಿಯತ್ತೆ ಅಂದುವಾಗ ಪಕ್ಷದಲ್ಲಿ ಇರಬಾರ್ದು. ಇವ್ರಿಗೆ ನೈತಿಕತೆ ಇಲ್ಲ ಪಕ್ಷದಲ್ಲಿ ಇರೋದು ಇದು ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಇದ್ರ ಬಗ್ಗೆ ಐತಲ್ಲ ಕರ್ಮ ತೊಗೊಂಡು ಗಡ ಐತಲ್ಲ, ಇದು ಬಗೆಹರಿಸಿದರೆ ಭಾಳ ಚೆನ್ನಾಗಿದೆ. ಇಲ್ಲ ಅಂದರೆ ಭಾಳ ಮುಂದಿನ ದಿವಸಗಳಲ್ಲಿ ಭಾಳ ಪರಿಸ್ಥಿತಿ ಇದು ಗಂಭೀರವಾದ ನಿರ್ಮಾಣ ಆಗುತ್ತೆ ಅಂತ ನಾನು ಹೇಳ್ತೀನಿ. ಜಮೀರ್ ಅಹಮದ್ ಖಾನ್ ವಿಚಾರವಾಗಿ ಒಂದು ನಿಮಿಷ ಬಂದೆ ನಾನು. ಜಮೀರ್ ಅಹಮದ್ ಖಾನ್ ವಿಚಾರವಾಗಿ ಭಾಳ ಜನ ಮಾತನಾಡ್ತಾರೆ. ಇದೇ BJP ಕಾರ್ಯಕರ್ತರು ವಕ್ತಾರರು ಮಾತಾಡ್ತಾರೆ, ಕಾಂಗ್ರೆಸ್ಸಿಂದ ಮುಸ್ಲಿಮರಲ್ಲ, ಮುಸ್ಲಿಮರಿಂದ ಕಾಂಗ್ರೆಸ್ ಅಲ್ಲ ಅಂತ.
ಈ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ ಈಗ. ಯಾವುದು? ಕಾಂಗ್ರೆಸ್ಸಿಂದ ಮುಸಲ್ಮಾನರು ಇಲ್ಲ, ಮುಸಲ್ಮಾನರಿಂದ ಏನು ಕಾಂಗ್ರೆಸ್ ಇಲ್ಲ ಅನ್ನೋ ರೀತಿಯಾದಂಥ ಮಾತು. ಇಲ್ಲ, ಯಾವುದೋ ಪಕ್ಷದಿಂದ ಮುಸಲ್ಮಾನರಿಗೈತಲ್ಲ ಇದು ಇಲ್ಲ, ಅದು ಸುಳ್ಳದು, ತಪ್ಪದು. ಮುಸಲ್ಮಾನರು ಐತಲ್ಲ, ಎಲ್ಲ ಪಕ್ಷಕ್ಕೆ ಐತಲ್ಲ, ಸೀಮಿತವಾಗಿ ಮುಸಲ್ಮಾನರು ಐತಲ್ಲ ತೊಗೊಂಡೈತಲ್ಲ ಕೆಲಸ ಮಾಡಿ. ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಮುಸಲ್ಮಾನರು ಅಂತ. ಮುಸಲ್ಮಾನರು ಮೊದಲೇ ಐತಲ್ಲ, ಈ ಹಿಂದೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಐತಲ್ಲ, ಮುಸಲ್ಮಾನರು CM ಇಬ್ರಾಹಿಂ ಸಾಹೇಬ್ರಿಗೆ 3 ಮಿನಿಸ್ಟ್ರುಗಳು ಕೊಟ್ಟಿದ್ದರು. ಇಡೀ ಭಾರತ ದೇಶದಲ್ಲಿ ಇದು ಒಂದು ರಿಕಾರ್ಡ್, ದಾಖಲೆ ಇದು. ಯಾವ ಮುಸ್ಲಿಮ್ಸಿಗೆ ಅವರು ಆ ಬೇರೆ ಪಕ್ಷದವ್ರು ಕೊಟ್ಟಿಲ್ಲ. ದೇವೇಗೌಡರು ಜನತಾ ಪರಿವಾರದಿಂದ ಕೊಟ್ಟಿದ್ರು. ಜನತಾ ಪರಿವಾರದಿಂದ ಕ್ಯಾಬಿನೆಟ್ ಇದು ಹೋಮ್ ಮಿನಿಸ್ಟ್ರು ಕೊಟ್ಟಿದ್ರು ಮಿರಾಜ್ ಜದನ್ ಪಟೇಲ್, ರೋಷನ್ ಬೇಗಿಗೆ. ಹಲವಾರು ಪಕ್ಷಗಳು ಇದಾವೆ. ಬರೀ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಐತಲ್ಲಿ ತೊಗೊಂಡು ನಡೆಯೋದಂತ ಮುಸಲ್ಮಾನರನ್ನ ಎದುರಾಕೊಂಡ್ರೆ ಕಾಂಗ್ರೆಸ್ ಹೇಳೋದು ಇದು. ಮುಸಲ್ಮಾನರನ್ನ ಎದುರಾಕೊಂಡ್ರೆ ಕಾಂಗ್ರೆಸ್ ಏನು ಪಾಠ ಕಲಿಸ್ತಾರೆ ಅಥವಾ ಏನು ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ? ಉಳುಗಾಲ ಇಲ್ಲ ಅಂತಲ್ಲ, ಯಾವುದೇ ಒಂದು ಧರ್ಮದಿಂದ ಯಾವುದೇ ಪಕ್ಷಕ್ಕೈತಲ್ಲ ಉಳುಗಾಲ ಇಲ್ಲ ಅಂತ ಹೇಳೋದು ತಪ್ಪು. ಅದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಒಂದು ಎಫೆಕ್ಟ್ ಆಗುತ್ತೆ, ಇದು ಮಾತ್ರ ನಾನು ಹೇಳ್ತೀನಿ. ಎಫೆಕ್ಟ್ ಆಗುತ್ತೆ. ಪಕ್ಷ ಉಳುಗಾಲ ಇಲ್ಲ, ಉಳಿಯಲ್ಲ, ಇದು ತಪ್ಪು. ಇದು ಕೆಲವರು ಐತಲ್ಲ, ಇದು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡೈತಲ್ಲ ಮಾತಾಡಬಾರ್ದು. ಇದು ಯಾವ ಪಕ್ಷ ಯಾವುದೋ ಒಂದು ಧರ್ಮದಿಂದ ಒಂದು ಜಾತಿಯಿಂದ ನಡೆಸಕತ್ತಿಲ್ಲ. ಎಲ್ಲ ಸರಿಸಮವಾಗಿ ಬೇಕು. ಇಲ್ಲಿ ಒಂದು ಸ್ವಲ್ಪ ಅಡೆತಡೆಗಳು ಆಗಿದ್ದವು. ಈ ಬಿ ಫಾರಂ ಸಲುವಾಗಿ ಆಗಿರ್ಬೋದು, ಇದು ಆಗಿರ್ಬೋದು. 2-3 ದಿವಸ ಮುಂಚೆ ಇದೇ ನಮ್ಮ ದಾವಣಗೆರೆ ಮುಖಂಡರು ಐತಲ್ಲ, ಮಾಧ್ಯಮದ ಮುಖಾಂತರ ಬಂದು ಮೀಡಿಯಾದ ಎದುರಿಗೆ ಏನು ಅಡೆತಡೆಗಳು ಆಗಿದ್ದವು, ನಾವು ಅನುಸರಿಸ್ಕೊಂಡು ಬಗೆಹರಿಸ್ಕೊಂಡು ಅಂದಿದ್ರೆ ಇಷ್ಟು ಗಂಭೀರವಾದ ಪರಿಸ್ಥಿತಿ ಆಗ್ತಿದ್ದಿಲ್ಲ ದಾವಣಗೆರೆಯಲ್ಲಿ. ಇಂಥ ದೊಡ್ಡ ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ದಾವಣಗೆರೆದೈತಲ್ಲ, ಕೆಟ್ಟ ಹೆಸರು ಬಂತು, ಒಳ್ಳೆಯ ಹೆಸರು ಬಂತು. ಮಾಧ್ಯಮದವ್ರಿಗೆ ನಾನು ಐತಲ್ಲ ಟ್ಯಾಂಕಿ ಹೇಳ್ತೀನಿ. ಯಾಕೆಂದರೆ ದಾವಣಗೆರೆ ಹೆಸರು ಅಲ್ಲಿ ಅಷ್ಟರ ಮಟ್ಟಿಗೆ ಕಳಿಸಿದ್ರಿ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಸುಮ್ಮನೆ ಸುಮ್ಮನೆ ಈ ಸಮಾಜಕ್ಕೆ ಏನೂ ಇಲ್ಲ, ಗತಿ ಇಲ್ಲ, ದಯವಿಟ್ಟು ಹಂಗೆ ಮಾತಾಡೋಕೆ ಹೋಗ್ಬೇಡ್ರಿ. ಬೇಕಾದಂಗಿದ್ದೀವಿ ಸಮಾಜ ಜನ ಭಾಳ ಚೆನ್ನಾಗಿದ್ದಾರೆ. ಏನು ಈ ಲೀಡರ್ಸ್ಗಳಿಂದ ಇದು ಒಂದು ಸ್ವಲ್ಪ ಆಗಿದಾವೆ ಅಡೆತಡೆಗಳು. ಅದು ಸುಧಾರಿಸ್ಕೊಂತ ಇದೆ ಮುಂದೆ. ನಾಸೀರ್ ಅಹಮದ್ ಅಂತವ್ರನ್ನ, ಅಬ್ದುಲ್ ಜಬ್ಬಾರ್ ಅಂತವ್ರನ್ನ ವಜಾ ಮಾಡಿದ್ದು ಮುಲಾಜಿಲ್ದೆ ನೋಡಿ. ಜಮೀರ್ ಅವ್ರ ಆಪ್ತರು, ಒಬ್ಬ ಮುಸಲ್ಮಾನ್ ಲೀಡ್ರು, ಏನು ರೆಸ್ಪೆಕ್ಟ್ ಗೌರವ ಕೊಡದೆ ಈ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದ್ರ ಬಗ್ಗೆ ಇವರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಈ MLC ಇವರಾಗಿರ್ಬೋದು, ಜಬ್ಬಾರ್ ಸಾಬ್ ಆಗಿರ್ಬೋದು, ಅವ್ರೈತಲ್ಲ ಇದು ತಳ್ಕೊಂಡು ಅವ್ರ ಸ್ಥಾನಕ್ಕೆ ಇವರೇ ಅಡ್ವಾನ್ಸಾಗಿ ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ. ಇಷ್ಟು ಅಪಪ್ರಚಾರ ಮಾಡ್ಕೊಂಡು ಇಷ್ಟೈತೆಲ್ಲ ಬೆಳವಣಿಗೆ ಮಾಡ್ಕೊಂಡು ನೀವು ಇಷ್ಟು ಮಟ್ಟದಲ್ಲಿ ಅಲ್ಪಸಂಖ್ಯಾತರಿಗೆ ಅಂತ ಅನ್ಸೋದ್ಕಿಂತ ನೀವು ಅಡ್ವಾನ್ಸಾಗಿ ರಾಜೀನಾಮೆ ಕೊಡ್ಬೋದಾಗಿತ್ತು. ಯಾವ ದೇಶಕ್ಕೆ ಕೊಡಬೇಕು? ಇದೇ ನಮ್ಮನೆ ನಿಮಗೆ ಅಪರಾಧ ಹೊರಿಸಿದಂತ ನಿಮಗೆ ಗ್ಯಾರಂಟಿ ಇದ್ದರೆ, ಇಲ್ಲಾಂದರೆ ನೀವು ಯಾಕೆ ಎದ್ರಕ್ಕೆ ಹೋಗಿದ್ರಿ? ನೀವೇನು ತಪ್ಪು ಮಾಡಿಲ್ಲಪ್ಪ. ಯಾವ ಎಲೆಕ್ಷನ್ನಾಗ ದುಡ್ಡು ಖರ್ಚು ಮಾಡಲ್ಲ ಇವ್ರು. ಯಾಕೆ ಯಾವುದೇ ಎಲೆಕ್ಷನ್ಗೆ ದುಡ್ಡು ಖರ್ಚು ಮಾಡಲ್ಲ ಇವರು? ಯಾವುದೇ ನೀತಿ ಸಮಿತಿ ಉಲ್ಲಂಘನೆ ಮಾಡಿಲ್ಲ. ಇದೇ ಶಂಕರಪ್ಪನವರು, ದಿವಂಗತ ಶಂಕರಪ್ಪನವರು, ನಾನು ಇದು ದಯವಿಟ್ಟು ಇದೈತಲ್ಲ ನಾನು ಹೇಳೋದು ಸಂಪೂರ್ಣವಾಗಿ ತೋರಿಸ್ಬೇಕು ನೀವು. ಇದೇ ಯಡಿಯೂರಪ್ಪನ ಮಗನ ರಾಘವೇಂದ್ರಗೆ ಐತಲ್ಲ, ವಿಜೇಂದ್ರಗೆ ಹೋಗಿ ಶಿವಮೊಗ್ಗದಲ್ಲಿ ಹೇಳಿ ಬರ್ತಾರೆ ವಿಜೇಂದ್ರಗೆ ವೋಟ್ ಮಾಡಿ ಅಂತ. ಅದು ಉಲ್ಲಂಘನೆ ಅಲ್ಲ ಅದು. ಅವ್ರಿಗೆ ಯಾರು ಶಿಸ್ತು ಕ್ರಮ ತೊಗೊಂಡ್ರು? ಮುಖ್ಯಮಂತ್ರಿಗಳು ಆಗಿರ್ಬೋದು, ಡೆಪ್ಟಿ CM DK ಶಿವಕುಮಾರ್ ಸಾಹೇಬರು ಆಗಿರ್ಬೋದು. ನಾನು ಕೇಳ್ತೇನೆ, ಅವ್ರಿಗೆ ಯಾಕೆ ತೊಗೊಂಡಿಲ್ಲ ಕ್ರಮ? ಮೊನ್ನೆ ರೀಸೆಂಟ್ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವ್ರ ಮಗನಿಗೆ ತೊಗೊಂಡೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಕಾಂಗ್ರೆಸ್. ಬಿ ಫಾರಂ ತೊಗೊಂಡಿದ್ರು ಅವರು. ಯಾಕೆ ಅವ್ರಿಗೆ ಐತಲ್ಲ, ಅವರು ಉಲ್ಲಂಘನೆ ಮಾಡಿದಾರೆ, ಅವರಿಗೆ ಶಿಸ್ತು ಕ್ರಮ ತೊಗೊಳಕ್ಕಾಗಲ್ಲ ಇವರು. ಅಲ್ಪಸಂಖ್ಯಾತರಿಗೆ ಅಷ್ಟೇ ಇವ್ರು ಕ್ರಮ ತೊಗೋಬೇಕು. ಯಾಕೆ ಒಂದರಲ್ಲಿ ಹಾಲು, ಒಂದರಲ್ಲಿ ಸುಣ್ಣ, ಒಂದರಲ್ಲಿ ಬೆಣ್ಣೆ ಅಂತ ಕಾಣಿಸ್ತೀರಿ? ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ವರಿಷ್ಠರಿಗೆ ನಾನು ಕೇಳ್ತೀನಿ, ಮಾಡಬೇಡ್ರಿ, ಒಳ್ಳೇದಲ್ಲ. ಒಂದು ಕೈಯಲ್ಲಿ ಸುಣ್ಣ, ಒಂದು ಕಣ್ಣಲ್ಲಿ ಸುಣ್ಣ, ಒಂದು ಕಣ್ಣಲ್ಲಿ ಬೆಣ್ಣೆ ಮಾಡಬೇಡ್ರಿ. ಮುಂದೆ ಐತಲ್ಲ ಭಾಳ ಅನುಭವಿಸ್ತೀರಿ ನೀವು. ದಯವಿಟ್ಟು ಈಗ ಸರಿಪಡಿಸ್ಕೊಂಡ್ರೆ ನೀವು ಭಾಳ ಚೆನ್ನಾಗೈತಿ, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ. ಇನ್ನೊಂದು ಮನೆ ಖಾಲಿ ಇದೆ, ಅದೇನಿಲ್ಲ. ಘರ್ ವಾಪಸ್ಸಿ ಅಂತ ಐತಿ, ಇನ್ನೊಂದು ಐತಿ, ಅದು ಏನಿಲ್ಲ. ಜಮೀರ್ ಅಹಮದ್ರವರು ಸಮುದ್ರದಲ್ಲಿ ಡೈ ಹೊಡೆದಿರೋರು. ಇದೆಲ್ಲ ಅವ್ರಿಗೆ ಐತಲ್ಲ, ಮತ್ತು ಇದಿಲ್ಲ. ಡೌಂಟ್ ಕೇರ್ ಅದ್ರ ಅವ್ರು ನನ್ನ ಅಭಿಮಾನಿ, ನನ್ನ ಶಿಷ್ಯ ಅವರು. ಅವ್ರ ಜೊತೆಗೆ JDSನಾಗ 10 ವರ್ಷ 8-10 ವರ್ಷ ನಾನು ಅವ್ರ ಜೊತೆಗೆ ನಾನು. ಅಂದ್ರೆ ಒಳ್ಳೇದು ಅನ್ಸುತ್ತಾ ಅಥವಾ ಇಲ್ಲೇ? ಭಾಳ ಒಳ್ಳೇದಾಗುತ್ತೆ, ಭಾಳ ಒಳ್ಳೇದಾಗುತ್ತೆ. ಸರ್, ಜಮೀರ್ ಅಹಮದ್ ಖಾನ್ ಅವರು BJPಗೆ ಹೋಗಲ್ಲ. ಅವರು ಈಗ JDS BJPಯಲ್ಲಿ ಮೈತ್ರಿ ಇದ್ದಾರೆ. ಅವರು ನಾಯಕರು, ಒಳ್ಳೆ ನಾಯಕರು, ನಮ್ಮ ಅಲ್ಪಸಂಖ್ಯಾತರು ಬೆಸ್ಟ್ ಲೀಡ್ರು. ಅವರು ಅಲ್ಪಸಂಖ್ಯಾತರದ್ದು ಒಳ್ಳೇದು ನೋಡ್ತಾರೆ. ಈ ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ಏನು ದಾರಿ ಇಲ್ಲ. ಯಾಕಂದರೆ ಅವರು ಬೇಜವಾಬ್ದಾರಿ ಕೆಲಸ ಮಾಡಿಲ್ಲ.
ಯಾವುದೋ ಒಂದು ಬೇರೆಯವರು ಅವ್ರು ಬಂದೈತಲ್ಲ ಆರೋಪ ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಲೀಡ್ರ್ ಅಂದರೆ ಜಮೀರ್ ಅಹ್ಮದ್ ಖಾನ್ರವರು. ಅವ್ರ ಬಗ್ಗೆ ಏನು ತಪ್ಪು ಕಲ್ಪನೆಗಳು ಇಲ್ಲ. ಸ್ವಲ್ಪ ಜನ ವಿರೋಧ ಪಕ್ಷದವರು ಅವರಿಗೆ ಮುರಿಯಕ್ಕೆ ನೋಡ್ತಿದ್ದಾರೆ. ದಯವಿಟ್ಟು ಜಮೀರ್ ಅಹ್ಮದ್ ಖಾನ್ರವರು ಕಾಂಗ್ರೆಸ್ ಆಗೇ ಇರಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ನೋಡಿ ಸರ್, ಇದೆ ಜಮೀರ್ ಅಹ್ಮದ್ ಖಾನ್ ಅವ್ರ ವಿಚಾರವಾಗಿ ನಾನು ಮಾತನಾಡ್ತಾ ಇದ್ದೆ. ದಾವಣಗೆರೆ ದಕ್ಷಿಣ ಎಲೆಕ್ಷನ್ ನಿರ್ಣಾಯಕ ಮತಗಳು, ಅಲ್ಪಸಂಖ್ಯಾತ ಮತಗಳು 80,000 ಮತಗಳಿದ್ದಾವೆ. ಇವೆಲ್ಲವೂ ಕೂಡ ಈ ಬಾರಿ ಒಂದು ರೀತಿಯಾಗಿ ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆಯಾ ಅನ್ನೋ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇರೋದ್ರ ನಡುವೆ ಏನು ಅನಿಸುತ್ತೆ ಸರ್? ಕಾಂಗ್ರೆಸ್ ನಡೆದುಕೊಳ್ತಾ ಇರ್ತಕ್ಕಂಥ ರೀತಿ, ಜಮೀರ್ ಅವ್ರನ್ನ ನೋಡ್ತಾ ಇರ್ತಕ್ಕಂಥ ರೀತಿ, ಈ ಎಲೆಕ್ಷನಲ್ಲಿ ಏನೋ ಒಂದು ರೀತಿಯಾದ ಆಂತರಿಕವಾಗಿ ಏನೋ ಬೇರೆ ಕೆಲಸಗಳೇ ಆಗ್ಬಿಟ್ಟಿದೆ ಅನ್ನೋ ರೀತಿಯಾಗಿ ಅನಿಸ್ತಾ ಇದೆ ಅಂತ ಏನಿಲ್ಲ. ಇಲ್ಲಿ ಮುಂಚೆಯಿಂದ ಎಸ್ ಮಲ್ಲಿಕಾರ್ಜುನ್ ಬೈ ಎಲೆಕ್ಷನ್ ಇಟ್ಕೊಂಡಿದಾರ. ಅವಾಗಿಂದ ಕಾಂಗ್ರೆಸ್ಗೆ ದುಡ್ಕೊಂಡು ಬರಾಕತ್ತಾರ. ಕೆಲವರು ಮುಂಚೆಯಿಂದ ಆಪೋಸಿಟ್ ಮಾಡ್ತಿದ್ರಲ್ಲ, ಅವರು ಯಾವಾಗ ಓಟ್ ಕಾಂಗ್ರೆಸ್ಗೆ ಹಾಕಿಲ್ಲ. ಅವ್ರು ಮುಂಚೆಯಿಂದ ಆಪೋಸಿಟೇ ಇದೆ. ಈ ಟೈಮೇ ಆಪೋಸಿಟೇ ಮಾಡಿದ್ರು. ಅವರು ಕಾಂಗ್ರೆಸ್ಗೆ ಯಾವಾಗ ಕೆಲಸ ಮಾಡಿಲ್ಲ. ಅವರು ಮಾಡಿದ್ರಲ್ಲ ಬೇರೆ ಇಂಡಿಪೆಂಡೆಂಟ್ ಪಾರ್ಟಿಗೆ, ಅವ್ರು ಯಾವಾಗ ಕಾಂಗ್ರೆಸ್ಗೆ ಮಾಡಿಲ್ಲ. ಕಾಂಗ್ರೆಸ್ ಲೀಡ್ರು ಯಾವಾಗ ಅಪೋಸ್ ಮಾಡಿಲ್ಲ ಇಲ್ಲಿ ದಾವಣಗೆರೆಯಲ್ಲಿ. ಅವ್ರ ಕೆಲಸ ಅವ್ರು ಮಾಡಿದರೆ ಏನು ಸ್ವಲ್ಪ ಹುಡುಗರು ಬೇಜಾರಾಗಿದೆ. ಅವರು ಸ್ವಲ್ಪ ಬೇರೆ ಪಾರ್ಟಿಗೆ ಮಾಡಿದ್ರು ಅಷ್ಟೇ ಕಾಣ್ತಿರೋದು. ಈಗ 4 ತಾರೀಕಿಗೆ ಗೊತ್ತಾಗ್ತೈತೆ. ಈಗ ನಮ್ಮದು ಅಭಿಮಾನ ಏನಂದರೆ ಕಾಂಗ್ರೆಸ್ ಗೆಲ್ತಾನೆ. ಭಾಳ ಲೀಡಿಂಗ್ ಇತ್ತು ಗೆಸ್ಸಿಂಗ್, ಅಷ್ಟು ಲೀಡಿಂಗ್ ಬರೋಂಗಿಲ್ಲ. ಅವ್ರು ಗೆಲ್ತೈತೆ ಕಾಂಗ್ರೆಸ್. ನಮ್ಮ ಜನ ಏನು ಮೋಸ ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿದು ಏನೇನು ಇದೆಲ್ಲ ಅವರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಹೆಣ್ಮಕ್ಳು ಎಲ್ಲ ಇದೆಲ್ಲ ಅವ್ರಿಗೆ ತಿಂಗಳ ದುಡ್ಡು ಬರೋದು, ರೇಷನ್ ಕಾರ್ಡದು ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರು. ಆ ಮಕಾನಿಂದ ಜಮೀರ್ ಅಹ್ಮದ್ ನಮ್ಮ ಲೀಡ್ರ್. ಅವರು ಯಾವಾಗೇ ಬೇರೆ ಪಾರ್ಟಿಗೆ ಹೋಗಿಲ್ಲ. ಬೇರೆ ಜನ ಇದೆಲ್ಲ ಮುರಿಯೋಕ್ಕೆ ಕಾಂಗ್ರೆಸ್ಸಿಗೆ, ಗೋಮಾ ಪಾರ್ಟಿ ಇದೆಲ್ಲ ಮುರಿಯೋಕ್ಕೆ ಟ್ರೈ ಮಾಡಾಕತ್ತಾರೆ ಮುಸ್ಲಿಮ್ಸಿಗೆ. ಅವ್ರು ಯಾವಾಗ ಒಂದೇ ಇದೆ, ಇಲ್ಲಿ ಒಂದೇ ಇದೆ, ಗೆಲ್ತಾರೆ. ಮುಸಲ್ಮಾನರು ಎಲ್ಲೂ ಕೂಡ ಜಾಸ್ತಿ ಬಹುತೇಕ ಮತಗಳು ಎಲ್ಲೂ ಕೂಡ ಹೋಗಿಲ್ಲ, BJP ಕಡೆ ಹೋಗಿಲ್ಲ, ಯಾರು ಹೋಗಿಲ್ಲ. ಹುಡುಗರು ಇದೆಲ್ಲ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವರು ಎಲ್ಲೆಲ್ಲ ಹೋಗಿದ್ರೆ ಅವ್ರಿಗೆ ಅರ್ಥ ಆಗ್ತೈತೆ. ನೆಕ್ಸ್ಟ್ ಎಲೆಕ್ಷನ್ದಲ್ಲಿ ಮತ್ತು ದುಡ್ಡು ಕೊಟ್ಟು ಬೇರೆಯವ್ರಿಗೆ ಇದು ಮಾಡಿದ್ರೆ. ಈಗ ನಮ್ಮ ಜಬಿ ಇದೆಲ್ಲ ಈ ಟೈಮು ಕಾಂಗ್ರೆಸ್ಗೆ ಕೆಲಸ ಮಾಡಿದನವರು. ಯಾವಾಗ ಅಪೋಸಿಟ್ ಈಗ ಕೆಲಸ ಮಾಡಿದಾನೆ ಕಾಂಗ್ರೆಸ್. ಯಾಕಂದರೆ ಅವ್ನಿಗೆ ಸ್ವಲ್ಪ ದವರು ಬುದ್ಧಿ ಕೊಟ್ಟಾನ. ಈ ಟೈಮ್ ನಾನು ಅಪೋಸ್ ಮಾಡಿದರೆ BJP ಬರ್ತಂತ ಹೇಳ್ಕೊಂಡು ಸ್ವಲ್ಪ ಹುಡುಗರು ಇದೆಲ್ಲ ಬೇರೆ ಮಾಡಿದ್ರೆ ಕಾಂಗ್ರೆಸ್ ಮಾಡಾಕತ್ತಾರೆ. ಕಾಂಗ್ರೆಸ್ ಹುಡುಗರು ಯಾರು ಹೋಗಿಲ್ಲ. ಮುಂಚೆಂದು ಏನು ಅಪೋಸ್ ಇದಲ್ಲ, ಅವ್ರು ಇದೆಲ್ಲ ಅಪೋಸೇ ಮಾಡಿದ್ರು. ಅವ್ರು ಯಾವಾಗ ಕಾಂಗ್ರೆಸ್ಗೆ ಮಾಡಿಲ್ಲ ಕೆಲಸ. ಕಾಂಗ್ರೆಸ್ ಮಾಡಿರೋ ಜನ ಕಾಂಗ್ರೆಸ್ಗೆ ಮಾಡಿದ್ರು ಓಟ್. ಇದು ಸರ್ವ ಜಾತಿ ಅಂದರೆ ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಎಲ್ಲ ಸರ್ವ ಜಾತಿಗೆ ತಗೊಂಡು ಹೋಗುವ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಈ ಸಲ ಬೈ ಎಲೆಕ್ಷನ್ ಆಗಿದೆ. ನಾವು 30,000 ಲೀಡಿಂಗಿಂದ ಗೆಲ್ತೀವಿ ಅಂತ ನಮಗೆ ನಂಬಿಕೆ ಇದೆ. ನಮ್ಮ ಜನರ ಮೇಲೆ ನಂಬಿಕೆ ಇದೆ. ನಮ್ಮ ಜನ ಐತಲ್ಲ, ಯಾವತ್ತೂ ಐತಲ್ಲ ಕಾಂಗ್ರೆಸ್ಸಿಗೆ ಬಿಟ್ಟು ಹೋಗಿಲ್ಲ. ಸ್ವಲ್ಪ ಮಾತುಗಳು ಬಂದು ಅದು ಬರೋಬರಾಗಿದೆ. ಇನ್ನು ಮುಂದೆ ಏನು ಅದು ಆಶ್ವಾಸನೆ ಕೊಟ್ಟಿದ್ದಾರೆ ಶಾಸಕರಿಗೆ, ಅವರು ಆಶ್ವಾಸನೆ ನೀಡಬೇಕಂತೇಳಿ ನಾನು ಅವರಲ್ಲಿ ಕರ್ತೇನೆ ಅಷ್ಟೇ. ದಾವಣಗೆರೆಯಲ್ಲಿ ಮುಸ್ಲಿಂ ಜನ ಏನು ಫೂಟ್ ಹಾಕಿಲ್ಲ, ಕರೆಕ್ಟ್ ಇದ್ದಾರೆ. ಇಲ್ಲಿ ಜಮೀರ್ ಅಹ್ಮದ್ ಇದು ನಡೀತಾರಲ್ಲ, ಇದು ಒಂಥರ ಷಡ್ಯಂತ್ರ ನಡೀತಾರಲ್ಲ ಜಮೀರ್ ಅಹ್ಮದ್ ಮೇಲೆ. ಮೊದಲೇ ಏನೋ ಉಚ್ಚಾಟನೆ ಮಾಡಬೇಕಂದ್ರೆ ರಿಜ್ವಾನ್ ಅರ್ಷದ್ಗೆ, ಸಲೀಮಿಗೆ, ಅವನಿಗೆ ಉಚ್ಚಾರಣೆ ಮಾಡಬೇಕು. ಯಾಕಂದರೆ ಅವರೇ ಪಾರ್ಟಿ ದ್ರೋಹಿ ಕೆಲಸ ಮಾಡ್ತಾರೋದು. ಯಾಕಂದರೆ ಇಲ್ಲಿ ಒಂದು ಮಾಡಿ ಅಲ್ಲಿ ಒಂದು ಬೆಂಕಿ ಹಚ್ಚಿದ ಕೆಲಸ ಮಾಡಿದ್ದಾರೆ ಅವರು. ಉಚ್ಚಾಟನೆ ಅವ್ರು ಮಾಡಿದ್ರೇ ಕಾಂಗ್ರೆಸ್ ಭದ್ರವಳೆ ಉಳಿಯೋದು. ಈ ಜನರಿಗೆ ಇಟ್ಕೊಂಡ್ರೆ ನಾನು ಹೇಳ್ತಾ ಇದ್ದ ಮಾಧ್ಯಮಗಳಿಗೆ ಜಮೀರ್ ಅಹ್ಮದ್ ಟಾರ್ಗೆಟ್ ಮಾಡ್ತಾಯಿಲ್ಲ. ಈ ಇಬ್ಬರಿಗೆ ತೆಗೆದ್ರೆ, ಸಿದ್ದರಾಮಯ್ಯ ಇವರಿಬ್ಬರಿಗೆ ತೆಗೆದ್ರೇ ನಮ್ಮ ಪಾರ್ಟಿ ಉಳಿಯೋದು. ಇಲ್ಲ ಅಂದರೆ ಮುಸ್ಲಿಂ ಜನ ಜಮೀರ್ ಅಹ್ಮದ್ ಟಾರ್ಗೆಟ್ ಮಾಡಿದ್ರೆ ಬರ 28ಗೆ ಭಾಳ ಎಫೆಕ್ಟ್ ಆಗ್ತೈತಿ ಕಾಂಗ್ರೆಸ್ಸಿಗೆ. ಇದು ನಾನು ಮಾಧ್ಯಮಗಳಿಗೆ ಹೇಳ್ತಾಯಿದ್ದೀನಿ. ನೋಡಿ, ಈಗ ಜಮೀರ್ ಅಹ್ಮದ್ ಖಾನ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಜಮೀರ್ ಖಾನ್ ಅದಲ್ಲ, ಜಮೀರ್ ಅದಲ್ಲ, ಅವರು ಮಾಸ್ ಲೀಡ್ರ್. ಅವ್ರೀಗ ಅವ್ರ ಬಗ್ಗೆ ಐತಲ್ಲ ತಪ್ಪು ಮಾಹಿತಿ ಕೊಟ್ಟೈತಲ್ಲ, ಅವ್ರಿಗೆ ಒಂದು ಏನಪ್ಪ ಅಂದರೆ ಷಡ್ಯಂತರ ಮಾಡ್ತಾ ಇದ್ದಾರೆ. ಪಾರ್ಟಿ ಫಂಡ್ ಕೊಟ್ಟಿದ್ದಾರೆ ಅಲ್ಲ, ಒಂದು ಪಾರ್ಟಿನಲ್ಲಿ ಇದ್ದು ಮಿನಿಸ್ಟ್ರಾಗಿದ್ದು ಪಾರ್ಟಿ ಫಂಡ್ ಹೆಂಗೆ ಕೊಡ್ತಾರೆ? ಸುಮ್ಮನೆ ಐತಲ್ಲ, ಇದು ಅಪಾದನೆ ಮಾಡ್ತಾರದು. ಯಾವುದು ಅಂಥದ್ದು ಮಾಡಲ್ಲ ಅವರು. ಇಲ್ಲಿ ಕರ್ನಾಟಕನೇ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಹೋಗಿ ಕ್ಯಾನ್ವಸ್ ಮಾಡ್ತಾರೆ ಅವರು. ಅಂಥ ಮಿನಿಸ್ಟ್ರು ಮತ್ತು ಲೀಡ್ರ್ ಇಟ್ಕೊಂಡು ಅವ್ರೈತಲ್ಲ ಅವರೇ ಪಾರ್ಟಿಗೆ ಸೋಲಿಸ್ಬೇಕಂತ ಏನಾರ ಇದ್ದಾರೆ ಅವರು. ತಪ್ಪದು. ಅವ್ರೈತಲ್ಲ ಯಾವ ಕಾರಣಕ್ಕೆ ಆಯ್ತಲ್ಲ ಆ ಥರ ಮಾಡಲ್ಲ. ಒಳ್ಳೆಯ ಲೀಡ್ರ್ ಅವರು. ನೆಕ್ಸ್ಟ್ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅವ್ರಿಗೆ ದರ್ಜೆ ಸಿಗುತ್ತೆ.